ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಾನು ಇವತ್ತು ಕಾಲೇಜ್ಗೆ ಹೋಗ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಫೈನಲಿ ಗೈಸ್, ನಮ್ಮ ಮನೆಗೆ ಸೋಫಾ ಬಂದಿದೆ ಆ್ಯಂಡ್ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಇವತ್ತು ಹೋಮ್ ಟೂರ್ ಕೂಡ ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅದ್ರ ಜೊತೆ. ಸೊ ಬನ್ನಿ ನೋಡ್ಕೊಬರೋಣ. ಟಡಾ! ನೋಡಿ ಗೈಸ್, ಇದೆ ನಮ್ಮ ಮನೆ ಸೋಫಾ. ಇಲ್ಲಿ ಬಂದು ತ್ರೀ ಸೀಟರ್ದು ಇಲ್ಲಿದೆ. 1+1 ನಾವು ಅಲ್ಲಿ ಡೋರ್ ಹತ್ರ ಇಟ್ಟಿದ್ದೀವಿ. ಇಲ್ಲಿ ಇಡೋಣ, ದೇವ್ರ ಕೆಳಗಡೆ ಇಡೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಸ್ಪೇಸ್ ತೊಗೊಂಡ್ಬಿಡುತ್ತೆ ಅಂತ ನಾವು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀವಿ. ನೋಡೋಣ. ಸೊ ಇದೆ ನಮ್ಮ ಮನೆ ಸೋಫಾ. ಇದು ಗೈಸ್ ರಿಕ್ಲೈನರ್ ಸೋಫಾ. ಆ್ಯಂಡ್ ನಮ್ಮಪ್ಪ ಅಮ್ಮ ಇದೇ ಕಂಪನಿನ ಇಷ್ಟಪಟ್ಬಿಟ್ಟು ತೊಗೊಂಡಿರೋದು. ಸೊ ಆರಾಮ್ ನಾನು ಕಾಲೇಜಲ್ಲಿದ್ದಂಗೆ ನಮ್ಮಮ್ಮಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸು ಅಂತ ಇದ್ದೆ ಸೋಫಾನ. ಅಷ್ಟು ಖುಷಿಯಾಗಿತ್ತು ನಮಗೆಲ್ಲ ಮನೆಗೆ ಸೋಫಾ ತೊಗೊಂಡಿರೋದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ. ಸೊ ಬನ್ನಿ ಹೋಮ್ ಟೂರ್ ಕೊಡ್ತೀನಿ. ಇದೇ ನಮ್ಮ ಮನೆ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿಂದ ಒಳಗೆ ಹೋಗಿದ ತಕ್ಷಣ ಇಲ್ಲಿ ಸೋಫಾ ಬರುತ್ತೆ. ಆ್ಯಂಡ್ ಲೆಫ್ಟ್ ಸೈಡ್ ತಿರುಗಿದ್ರೆ ಇಲ್ಲಿ ನಮ್ಮ ಮನೆ ಫ್ರಿಡ್ಜ್, ಮತ್ತು ಇದು ನಮ್ಮ ಕಿಚನ್. ನಮ್ಮ ಮನೆಯಲ್ಲಿ ಫಸ್ಟ್ ಹಳೆ ಮನೇಲಿ ಹಿಂಗೆಲ್ಲ ಗೈಸ್ ಫುಲ್ ಓಪನ್ ಸ್ಪೇಸ್ ಇತ್ತು. ಇವಾಗ ಇಲ್ಲಿ ಹಿಂಗೆಲ್ಲ ಇರೋದ್ರಿಂದ ನೀಟಾಗಿ ನಮ್ಮಮ್ಮ ಎಲ್ಲ ಒಳಗಡೆ ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ಇದೆ ನಮ್ಮ ಮನೆ ಕಿಚನ್. ಆಮೇಲೆ ಹಾಗೆ ಮುಂದೆ ಬಂದರೆ ಈ ಬೆಡ್ ಇದೆಯಲ್ಲ, ಈ ಬೆಡ್ಡನ್ನು ನಾವು ಇಲ್ಲಿಟ್ಟಿದ್ವಿ ಫಸ್ಟು ಸೋಫಾ ಸ್ಪೇಸಲ್ಲಿ. ಅದಕ್ಕೆ ತುಂಬ ಸ್ಪೇಸ್ ಕಾಣಿಸ್ತಾ ಇತ್ತು. ಇವಾಗ ಫುಲ್ಲು ಇಷ್ಟಿಷ್ಟೇ ಸ್ಪೇಸ್ ಅಂತ ಅನಿಸ್ತಾ ಇದೆ. ಇದು ನಮ್ಮ ಮನೆ ಹಾಲ್. ಇಲ್ಲಿ ಸೋಫಾ ಬರುತ್ತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಆ್ಯಂಡ್ ಇದು ದೇವ್ರ ಮನೆ. ನಮ್ಮದು ದೇವ್ರ ಮನೆ ಸಪ್ರೇಟಾಗಿ ಕೊಟ್ಟಿಲ್ಲ ಗೈಸ್. ಈ ಥರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದ್ರ ಮೇಲೇ ನಾವು ಇಟ್ಕೊಂಡಿದ್ದೀವಿ ದೇವ್ರದ್ದು ಫೋಟೋ ಎಲ್ಲ. ಇದು TV. ಆ್ಯಂಡ್ ಇವಾಗ ನಮ್ಮ ರೂಮ್ಗೆ ಹೋಗೋಣ. ಸೊ ಇದು ನಮ್ಮ ರೂಮ್ ಗೈಸ್. ನಮ್ಮ ರೂಮಲ್ಲಿ ನಾನು 10th ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ ವಾಲ್ ಮೇಲೆ, ಬೇರೆ ಏನೂ ಇಲ್ಲ. ಇದು ನನ್ನ ಸ್ಟಡಿ ಟೇಬಲ್ ಗೈಸ್. ಇಲ್ಲಿ ಬುಕ್ಸ್ ಇಟ್ಕೊಳ್ಳೋಕ್ಕೆ ರ್ಯಾಕ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟಡಿ ಟೇಬಲ್. ಇದು ವಾರ್ಡ್ರೂಮ್. ಇದು ನಂದು ನಮ್ಮ ಅಕ್ಕದು ಬೆಡ್. ಇಲ್ಲಿ ನಾನು ನಮ್ಮ ಅಕ್ಕ ಇಬ್ಬರೇನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಇದು ನಮ್ಮ ಫೇವ್ರೆಟ್ ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ಆಚೆಯಿಂದ ತುಂಬ ಚೆನ್ನಾಗಿ ಲೈಟ್ ಬರುತ್ತೆ, ಅದಕ್ಕೆ ಇದು ನಮ್ಮ ಫೇವ್ರೆಟ್ ಡ್ರೆಸ್ಸಿಂಗ್ ಟೇಬಲ್. ಸೊ ಇಷ್ಟೇ ಗೈಸ್. ಇಲ್ಲಿಂದ ಪಕ್ಕದ ಬಿಲ್ಡಿಂಗ್ ಕಾಣಿಸುತ್ತೆ. ಇವಾಗ ಸಂಜೆ ಆಯ್ತಲ್ಲ, ಮುಚ್ಚಿಬಿಡೋಣ. ಇವಾಗ ನಮ್ಮಪ್ಪ ಅಮ್ಮ ರೂಮ್ಗೆ ಹೋಗೋಣ. ನಮ್ಮಪ್ಪ ಅಮ್ಮ ರೂಮಲ್ಲಿ ಇದು ಎಂಟ್ರಿ ಆಗಿದ್ದರೆ ಇಲ್ಲಿ ನಮ್ಮಪ್ಪ ಅಮ್ಮದು ಬೆಡ್. ಇದು ನಮ್ಮಮ್ಮ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡ್ತಾರೆ. ಅಂದರೆ ಆಚೆದೆಲ್ಲ ಮಾಡಲ್ಲ, ಜಸ್ಟ್ ನಮ್ಮ ಮನೆಯವ್ರಿಗೆ ಏನಾದರೂ ಬೇಕಿದ್ರೆ ಮಾಡ್ತಾರೆ. ಆಚೆಯವ್ರದ್ದು ಅಂತಂದರೆ ಇದು ಏನದು ಸ್ಟಿಚಿಂಗ್, ಅಂದರೆ ಹೊಸದಾಗಿ ಸ್ಟಿಚ್ ಮಾಡ್ತಾರಲ್ವ ಗೈಸ್ ಬಟ್ಟೆನ, ಆ ಥರ ಸ್ಟಿಚ್ ಮಾತ್ರ ಮಾಡ್ತಾರೆ, ಬಿಟ್ಟರೆ ಬೇರೆ ಏನೂ ಮಾಡಲ್ಲ ನಮ್ಮಮ್ಮ. ಇದು ನಮ್ಮಪ್ಪ ಅಮ್ಮದು ಡ್ರೆಸ್ಸಿಂಗ್ ಟೇಬಲ್. ಆಮೇಲೆ ಇದು ಅವ್ರ ಬೀರು, ಅವ್ರು ಇದ್ರಲ್ಲಿ ಬಟ್ಟೆ ಇಟ್ಕೊತಾರೆ. ಇದು ಅವ್ರ ಬೀರು. ಇಷ್ಟೇ ಗೈಸ್ ನಮ್ಮನೆ. ನಮ್ಮನೆ ಚಿಕ್ಕದು. ಆ್ಯಂಡ್ ಇದು ಬಾತ್ರೂಮ್. ಇಲ್ಲಿ ಬಾತ್ರೂಮ್ ಬರುತ್ತೆ. ಇವರು ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅವ್ರ ಅಮ್ಮ ಮತ್ತು ಅಪ್ಪ. ಇಷ್ಟೇ ಗೈಸ್ ನಮ್ಮದು ಚಿಕ್ಕ ಮನೆ. ಇನ್ನೇನೂ ಇಲ್ಲ ತೋರಿಸೋದಕ್ಕೆ ನಮ್ಮ ಮನೆಯಲ್ಲಿ. ಇಷ್ಟೇ ಚಿಕ್ಕದು ಮನೆ. ಸೊ ಇವಾಗ ನಮ್ಮಮ್ಮ ಎಲ್ಲ ಟೀ ಮಾಡಿ ಕುಡಿಯೋಕ್ಕೆ ಜೋಳ ಬೇಯಿಸ್ಕೊಳ್ಳೋಣ. ನನಗೆ ಕಾರ್ನ್ ಅಂದರೆ ತುಂಬ ಇಷ್ಟ ಗೈಸ್. ಸೊ ಅದನ್ನ ಮಾಡ್ಕೊತೀನಿ ಇವಾಗ. ಗೈಸ್, ನಾನು ಜೋಳನ ಈ ಥರ ಬೇಯಿಸ್ಕೊಂಡು ತಿನ್ನೋಕ್ಕೆ ಇಷ್ಟ. ಸ್ಟವ್ ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಇದಕ್ಕೆ ಗೈಸ್ ಇದು ಆಗಿದೆ. ನಾನು ಫುಲ್ಲು ಸುಟ್ಬಿಟ್ಟೆ. ಇವಾಗ ಇದರಲ್ಲಿ ಖಾರದ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಈ ಲೆಮನ್ನನ್ನು ಈ ಥರ ಎತ್ಕೊಂಡ್ಬಿಟ್ಟು ಈ ಥರ ಎಲ್ಲದಕ್ಕೂ ಸೋರ್ಕೊಂಡು ಎಲ್ಲ ಕಡೆ ಹಾಕಿ. ಸೊ ಗೈಸ್, ತಪ್ಪಾಗಿ ಬರ್ತಿದ್ದೀವಿ.
ತುಂಬ ಚೆನ್ನಾಗಿದೆ ಗೈಸ್. ಹುಳಿ ಹುಳಿ ಖಾರ ಖಾರ ಉಪ್ಪು ನನ್ನ ಫೇವ್ರೆಟ್. ಸೊ ಗೈಸ್, ನೀವು ಅಂದ್ಕೊಂಡಿರ್ತೀರ ಏನು ಜಸ್ಟ್ ಒಂದು ಸೋಫಾ ಅಲ್ವಾ ಅಂತ. ಬಟ್ ಗೈಸ್, ನಮ್ಮ ಫ್ಯಾಮ್ಲಿಗೆ ಇದು ಜಸ್ಟ್ ಒಂದು ಸೋಫಾ ಅಲ್ಲ. ನಮ್ಮಪ್ಪ ಡ್ರೈವರ್ ಆಗಿ ಕೂಡ ನಾವು ಇಷ್ಟಪಟ್ಟಿದ್ದೇ ಎಲ್ಲ ಕೊಡಿಸ್ತಾರೆ. ಅದರಲ್ಲೂ ಲ್ಯಾಕ್ಸ್ ಟುಗೆದರ್ ಪೇ ಮಾಡಿ ಎಷ್ಟೇ ಕಾಸ್ಟ್ಲಿ ಆದ್ರೂ ನಾವು ಇಷ್ಟಪಟ್ಟಿದ್ದೇ ಕೊಡಿಸ್ತಾರೆ. ಅದು ಒಂದು ವೆರಿ ಹ್ಯಾಪಿ ಮೂಮೆಂಟ್ ಅಲ್ವಾ ನಮ್ಮ ಫ್ಯಾಮಿಲಿಗೆ. ನಮ್ಮಪ್ಪ ಕಾರ್ ಡ್ರೈವರ್, ಅದಕ್ಕೆ ಇದೆಲ್ಲ ತುಂಬ ದೊಡ್ಡದು ನಮಗೆ. ಈ ಥರ ಎಲ್ಲ ಪರ್ಚೇಸ್ ಮಾಡೋದು ತುಂಬ ದೊಡ್ಡದು ನಮಗೆ. ಅದಕ್ಕೆ ಆ ಫೀಲ್ ಗೊತ್ತಿರುತ್ತಲ್ವ ನಿಮಗೆ. ಐ ಆಮ್ ವೆರಿ ಹ್ಯಾಪಿ ಗೈಸ್. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ. ಇದೇ ಆ್ಯಕ್ಚುಲಿ ಹೇಳಬೇಕಿತ್ತು ಗೈಸ್. ಇಲ್ಲಿ ನೋಡಿ, ಇದು ನಂದು ನಮ್ಮ ಅಕ್ಕದು ಚಿಕ್ಕ ವಯಸ್ಸಿನ ಫೋಟೋ. ಎಷ್ಟು ಕ್ಯೂಟಾಗಿದ್ದೀನಿ ನಾನು. ನಮ್ಮ ಅಕ್ಕ ಕೂಡ ಅವಳು ಸ್ವಲ್ಪ ಕ್ಯೂಟಾಗಿದ್ದಾಳೆ. ಆಮೇಲೆ ಇದು ಕ್ಲಾಕ್, ಇದು ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ನಾನು ನಮ್ಮ ಅಕ್ಕ ಗಿಫ್ಟ್ ಮಾಡಿರೋ ಫ್ರೇಮ್. ಇದು ನಮ್ಮ ಅಪ್ಪಂದು ಸರ್ಟಿಫಿಕೇಟ್. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿರೋ ವಾಯ್ಸ್ ಹಳೆ ಮನೆಗೆ ಶಿಫ್ಟ್ ಆಗಬೇಕಾದ್ರೆ. ಆದರೆ ನಮ್ಮ ದೊಡ್ಡಮ್ಮ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ದೊಡ್ಡಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರಾದರೂ ಮಾಡಿಲ್ಲ ಅಂದರೆ ಮಾಡಿ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಅಷ್ಟೇ ಗೈಸ್, ನೆನ್ನೆ ವಿಡಿಯೋ ಮಾಡಿಲ್ಲ. ಇವಾಗ ನಾನು ಕಾಲೇಜ್ಗೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಳೇ ನಮ್ಮ ಅಕ್ಕ. ಸೊ ಹೆಂಗೆಂಗೋ ಇದೆ ನನ್ನ ತಲೆ. ಇವಾಗ ಬಸ್ಸಲ್ಲಿ ಹೋಗಬೇಕು. ಸ್ವಲ್ಪ ಲೇಟಾಗಿದೆ, ಚೂರು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೆಗೆ ನಮ್ಮ ಆಂಟಿ ಬಂದಿದ್ದಾರೆ. ಇವರು ನಮ್ಮ ಆಂಟಿ ಆರ್ತಿ ಆಂಟಿ ಅಂತ. ಹಾಯ್. ಇವಾಗ ಇವ್ರ ಮಕ್ಕಳನ್ನ ತೋರಿಸ್ತೀನಿ ನಾನು. ಇವಳು ದೊಡ್ಡ ಮಗಳು ಅನನ್ಯ. ಹಾಯ್ ಗೈಸ್. ಇವಾಗ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಹೆಲೋ ಗೈಸ್. ಯಶಿಕಾ. ಹಾಯ್ ಎವ್ರಿವನ್, ನಾನು ತೇಜಸ್ವಿನಿ ಅಕ್ಕ ತಂಗಿ. ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ದ ಚಾನೆಲ್. ಥ್ಯಾಂಕ್ ಯು. ಇವರು ಅಕ್ಕ ತಂಗಿ ತುಂಬಾ ಅಕ್ಕ ತಂಗಿ ಆಗಿದ್ರು ಇಬ್ರು ಬೇರೆ ಬೇರೆ ಪರ್ಸನಾಲಿಟಿ. ಇವಳು ಫುಲ್ ಆಕ್ಟಿವ್ ಅಂದರೆ ಅವಳು ಫುಲ್ಲು ಇನ್ನೋಸೆಂಟ್. ಅಂದರೆ ಇಬ್ರು ಆಕ್ಟಿವ್ ಆಗಿರ್ತಾರೆ. ಇವಳು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ, ಅವಳು ಪಾಪ ಮಾತಾಡಲ್ಲ. ಈ ಥರ ಇಬ್ರು ತುಂಬ ಕ್ಯೂಟ್ ನಮ್ಮ ಫ್ಯಾಮಿಲಿಲಿ. ಥ್ಯಾಂಕ್ ಯು. ಗೈಸ್, ಇವತ್ತು ನನ್ನ ತಂಗಿ ನನಗೆ ಕಂಪನಿ ಹೇಳ್ಕೊಡ್ತಾ ಇದ್ದಾಳೆ. ತು ಬರೆ ಬರೆ ಆಸ. ಹಾಗಾದ್ರೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ಬೇಕು. ನೀವು ಚೆನ್ನಾಗಿದ್ದೀರಾ ಅಂತ. ಸರಿ, ತು ಕಸೆ ಆಶಾ, ತು ಬರೆ ಆಶಾ. ಆವ್ ಬರೆ ಆಸ. ಬರೆ ಆಶಾ. ಹಾಗಾದ್ರೆ ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಗೈಸ್. ನೆಕ್ಸ್ಟ್ ಇವಾಗ ಟಿಕೆಟ್ ಕೊಡ್ತೀನಿ. ತುಜೆ ನಾವು ಕಿದೆ. ನನಗೆ ಗೊತ್ತಿದೆ ಅಷ್ಟೇ.